ಸೊ ಯಾವುದೇ ಒಂದು ಗೆಜೆಟ್ ನೋಟಿಫಿಕೇಶನ್ ಬಂತು ಅಂದಾಗ 30 ದಿನಗಳ ಗಡಿವಿರುತ್ತೆ, ಅಂದ್ರೆ ಸಮಯ ಇರುತ್ತೆ. ನೀವು ಆಕ್ಷೇಪಣೆ ಅಥವಾ ಸಲಹೆಗಳನ್ನ ಸೂಚಿಸಬಹುದು. ಯಾರಪ್ಪ ಅಂದ್ರೆ ನಾಗರಿಕರು. ಇದು ಎಷ್ಟು ಜನಕ್ಕೆ ಗೊತ್ತಿದೆ? ಸೊ ಇವತ್ತು ನಾನ್ ನಿಮ್ ಜೊತೆ ಹಂಚ್ಕೊಂತಾ ಇರೋ ಇನ್ಫಾರ್ಮೇಶನ್ ಯಾವ್ದಪ್ಪ ಅಂದಾಗ GBA ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ ಜೊತೆ ಇವತ್ತು ಹಂಚ್ಕೊಂತಾ ಇದ್ದೀನಿ. ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ನೀವು ವಿಡಿಯೋನ ಕೊನೆವರೆಗೂ ನೋಡಿದಾಗ ನಿಮಗೂ ರಿಯಲೈಸ್ ಆಗುತ್ತೆ, ನಿಮಗೂ ಅವೇರ್ನೆಸ್ ಬರುತ್ತೆ ಅಂತಾನೆ ಈ ತರದ ವಿಡಿಯೋ ಮಾಡ್ತಾ ಇರೋದು, ಈ ತರದ ಅವೇರ್ನೆಸ್ ನ ನಿಮ್ ಜೊತೆ ಹಂಚ್ಕೊಂತಾ ಇರೋದು. ಸೊ ನಿಮ್ಗೆಲ್ಲ ತಿಳಿದಿರಂಗೆ GBA ಕಡೆಯಿಂದ ಗಡಿ ನಿರ್ಣಯ ಆಗಿದೆ. ಸೊ ಸಿಟಿ ಲಿಮಿಟ್ ಅಲ್ಲಿ ಎಲ್ಲೆಲ್ಲಿ ಏನೇನ್ ಬರುತ್ತೆ, ಯಾವ್ಯಾವ ಝೋನ್ಗಳು ಬರುತ್ತೆ ಅನ್ನೋದನ್ನೆಲ್ಲ ತಿಳಿಸಿದ್ದಾರೆ. ಟೋಟಲ್ 5 ಝೋನ್ ಮಾಡಿದ್ದಾರೆ. ಸೆಂಟ್ರಲ್, ಈಸ್ಟ್, ವೆಸ್ಟ್, ನಾರ್ತ್, ಸೌತ್ ಅಂತ. ಏನು ಹಳೇದು BBMP ಇತ್ತಲ್ಲ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ. ಆದ್ರೆ ಅದು ಡಿಕ್ಲೇರ್ ಮಾಡ್ತಾ ಇರೋದು GBA. ಸೊ ತುಂಬಾ ಜನಕ್ಕೆ ಒಂದು ಮಾಹಿತಿನೇ ಗೊತ್ತಿಲ್ಲ, ಈ GBA ಏನಕ್ಕೆ ರಚನೆ ಮಾಡಿದ್ದಾರೆ ಅಂದಾಗ ಈ BBMP, BDA, ಕರ್ನಾಟಕ ಹೌಸಿಂಗ್ ಬೋರ್ಡ್, ಬೆಸ್ಕಾಮು, BWSSB, BMRDA ಈ ತರ ಹಲವು ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಿದೆಯೋ ಆ ಡಿಪಾರ್ಟ್ಮೆಂಟ್ ಎಲ್ಲಾನು GBA ಅಂಡರ್ ಬರುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು 2023 225 ಅಂತ ಮರು ರಚನೆ ಮಾಡಿದ್ರು. BBMPಲಿ 225 ವಾರ್ಡ್ಗಳಿದೆ ಅಂತ. ಆದ್ರೆ ಎಲೆಕ್ಷನ್ ಆಗ್ಲಿಲ್ಲ. 225 ವಾರ್ಡ್ಗಳು ಗಡಿ ಲಿಮಿಟ್ ಆಗಿತ್ತು, ಆದ್ರೆ ಎಲೆಕ್ಷನ್ ಆಗಿರ್ಲಿಲ್ಲ. ಸೊ ಇವಾಗ GBA ಅಂಡರ್ ಅಲ್ಲಿ ಏನು ಹಳೆಯ 198 ವಾರ್ಡ್ ಇತ್ತಲ್ಲ ಅದನ್ನೇ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. 225 ವಾರ್ಡ್ ಯಾವುದನ್ನು ಅನುಷ್ಠಾನಕ್ಕೆ ಬಂದಿಲ್ದಿರೋದ್ರಿಂದ ಈಗ 198 ವಾರ್ಡ್ಗಳನ್ನ ಗಡಿ ನಿರ್ಣಯ ಮಾಡ್ಕೊಂಡ್ಬಿಟ್ಟು BBMPದು ಎಲೆಕ್ಷನ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಗೆಜೆಟ್ ನೋಟಿಫಿಕೇಶನ್ 30 ದಿನ ಕಾಲಾವಧಿ ಮುಗಿದೋಯ್ತು. ಯಾವುದೇ ತರದ ಆಕ್ಷೇಪಣೆಗಳು ಅಥವಾ ಸಲಹೆಗಳು ಬಂದೇ ಇಲ್ಲ ಅಂತ ಅನ್ಕೊಳ್ಳೋಣ. ಅವಾಗ ಈ GBA ಏನಪ್ಪಾ ಮಾಡ್ಬೋದು ಅಂದಾಗ ಈ 198 ವಾರ್ಡ್ ಇದೆಯಲ್ಲ ಅದನ್ನ ಹಂಗೆ ಕಂಟಿನ್ಯೂ ಮಾಡಿದ್ರು ಮಾಡ್ಬೋದು, ಅಥವಾ ಅದರಲ್ಲಿ ವಾರ್ಡ್ ಅಲ್ಲಿ ಬದಲಾವಣೆ ಮಾಡ್ಬೋದು. ಸಪೋಸ್ 198 ಇರೋದು 197 ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗಲ್ಲ. ಅದೇ ತರನೇ ವಿಧಾನಸಭೆಗಳಿದೆ ನಮ್ಮ ಹತ್ರ, ಟೋಟಲಿ 28 ಇದೆ. ಅದನ್ನ 27 ತಂದ್ರು ತರಬಹುದು. ಈ ಗಡಿದು ಫಸ್ಟ್ ಲಿಮಿಟ್ ನ ಕರೆಕ್ಟ್ ಆಗಿ ಫಿಕ್ಸೇಷನ್ ಆಗೋಯ್ತು ಅಂದಾಗ ಈ ತರದ ಬದಲಾವಣೆಗಳು ಆಗಬಹುದು ಅನ್ನುವ ಒಂದು ಡಿಸ್ಕಷನ್ ಇದೆ. ಬಟ್ ಅದಕ್ಕೆ 30 ಡೇಸ್ ಆಗ್ಬೇಕು. 30 ಡೇಸ್ ಆದ್ಮೇಲೆ ಇದರ ನಿರ್ಣಯಗಳಾಗ್ಬೋದು. ಅದಷ್ಟೇ ಅಲ್ಲ, BBMP ಲಿಮಿಟ್ಸ್ ಅಲ್ಲಿ ಒಬ್ರು ಮೇಯರ್ನ ಎಲೆಕ್ಟ್ ಮಾಡ್ತಾ ಇದ್ರು. ಈಗ 5 ಮೇಯರ್ ಮಾಡಿದ್ರು ಮಾಡ್ಬೋದು ಅನ್ನೋದನ್ನು ಡಿಸ್ಕಷನ್ ಮಾಡ್ತಾ ಇದೆ. ಈ ತರ ಬದಲಾವಣೆಗಳಾಗಬೇಕು ಅಂದಾಗ ಈ ಗಡಿದು 30 ಡೇಸು ಆಗ್ಬೇಕು. ಅದಾದ್ಮೇಲೆನೆ ಇದೆಲ್ಲ ನಿರ್ಣಯ ಆಗೋದು. ಈಗ ಕೆಲವ್ರಿಗೆ ಇನ್ನೊಂದು ಡೌಟ್ ಬರೋದು, ಅಲ್ಲ ಸರ್ ಇದೇ ತರನೇ BBMP 243 ವಾರ್ಡ್ ಮಾಡ್ತೀನಿ ಅಂದ್ರು, ಅದಾದ್ಮೇಲೆ 225 ವಾರ್ಡ್ ಮಾಡಿ ಗಡಿನೂ ನಿರ್ಣಯ ಮಾಡಿದ್ರು, ಆದ್ರೆ ಯಾಕೆ ಅನುಷ್ಠಾನಕ್ಕೆ ತರಲಿಲ್ಲ ಅಂದಾಗ ಅಲ್ಲಿ ಎಲೆಕ್ಷನ್ ಆಗ್ಲಿಲ್ಲ. ಸಪೋಸ್ ಎಲೆಕ್ಷನ್ ಏನಾದ್ರು ಆಗಿದ್ರೆ 225 ವಾರ್ಡ್ ಬಂದಿರೋದೇನೋ. ಸೊ ಎಲೆಕ್ಷನ್ ಆಗಿಲ್ದಿರೋದ್ರಿಂದ ಯಾವುದೇ ತರದ ಬದಲಾವಣೆಗಳು ಆಗ್ಲಿಲ್ಲ. ಸೊ ಇವಾಗ ತಿರ್ಗಾ ಗಡಿನ ಸೀಮಿತ ಮಾಡ್ತಾ ಇದ್ದಾರೆ, ಎಲೆಕ್ಷನ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಆಗ್ಬೇಕು. ಮುಂದಿನ ದಿನಗಳಲ್ಲಿ ಏನ್ ಬದಲಾವಣೆಗಳು GBA ಅನುಷ್ಠಾನಕ್ಕೆ ತರುತ್ತೆ ಅನ್ನೋವಾಗ ಅದಕ್ಕೆ ಫಸ್ಟ್ ಕಾರ್ಪೊರೇಟರ್ಗಳು ಸೆಲೆಕ್ಟ್ ಆಗ್ಬೇಕು. ಇಲ್ಲಿವರೆಗೂ ನಾನ್ ನಿಮ್ಗೆ ತಿಳಿಸಿದ ಮಾಹಿತಿ ನಿಮ್ಗೆ ಅರ್ಥ ಆಯ್ತು ಅಂದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾಗ ಸಬ್ಸ್ಕ್ರೈಬ್ ಆಗಿ. ನೀವು ಕೊಡೋ ಸಪೋರ್ಟು ನನಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ, ಇನ್ಫಾರ್ಮೇಶನ್ಗಳನ್ನ ತಿಳಿಸಕ್ಕೆ ಪ್ರೇರಣೆ ಆಗುತ್ತೆ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡ್ಬಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇತರರಿಗೂ ಶೇರ್ ಮಾಡಿ. ಅವೇರ್ನೆಸ್ ತುಂಬಾ ಮುಖ್ಯ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. GBA BBMP ಇಂದ GBA ಆಗಿದೆ. GBA ಬಂದ್ಮೇಲಿಂದ ರೂಲ್ಸು, ರೆಗ್ಯುಲೇಷನ್ಸು ಹಾಗೆ ಕಟ್ಟುನಿಟ್ಟಾದ ಕ್ರಮಗಳನ್ನ ತಗೊಂತಾ ಇದ್ದಾರೆ. ಕನ್ಸ್ಟ್ರಕ್ಷನ್ ಅಲ್ಲಾಗ್ಲಿ ಅಥವಾ ಸೈಟ್ಗಳಲ್ಲಾಗ್ಲಿ, ಖಾತೆಗಳಲ್ಲಾಗ್ಲಿ, ರಿಜಿಸ್ಟ್ರೇಷನ್ಗಳಲ್ಲಾಗ್ಲಿ ಎಲ್ಲದರಲ್ಲೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕು ಅಂತ ಆರ್ಡರ್ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ ರೀ, ಸಿಟಿ ಲಿಮಿಟ್ಗಳಲ್ಲಿ ಅಥವಾ ಸಿಟಿ ಔಟರ್ಗಳಲ್ಲೂ ಯಾವುದೇ ತರದ ಕರೆಂಟ್ ಕನೆಕ್ಷನ್ಗಳನ್ನ ಕೊಡ್ತಾ ಇಲ್ಲ. ಸೊ ಇಷ್ಟು ದಿನ ತಂದಿಲ್ದಿರೋ ರೂಲ್ಸ್ ಬೆಸ್ಕಾಂ ಅವರು ಈಗ OC ತಗೊಂಬನ್ನಿ, CC ಕ್ಲಿಯರೆನ್ಸ್ ಆಗಿರ್ಬೇಕು, ಇಲ್ಲ ಅಂದ್ರೆ NOC ತಗೊಂಡ್ಬರ್ಬೇಕು, ಅವಾಗ್ಲೇ ನಿಮ್ಗೆ ನ್ಯೂ ಕನೆಕ್ಷನ್ಗಳನ್ನ ಕೊಡ್ತೀನಿ ಅಂತ ಸ್ಟಾಪ್ ಮಾಡಿದ್ದಾರೆ. ಅದಷ್ಟೇ ಅಲ್ಲ ರೀ, BWSSB ಅವರು ಹೊಸ ಹೊಸ ರೂಲ್ಸ್ಗಳನ್ನ ತರ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಸೆಂಟ್ರಲ್ ಇಂದ ಒಂದು ಹೊಸ ನೋಟಿಫಿಕೇಶನ್ ಬೇರೆ ಬಂದಿದೆ. ಏನಪ್ಪಾ ಅದು ಅಂದಾಗ, ನೀವು ನಿಮ್ ಪ್ರಾಪರ್ಟಿಗೆ ಬೋರ್ ಹೊಡ್ಸಿದ್ದೀರಾ,
ಸೊ ಆ ಬೋರ್ವೆಲ್ಗೂ ಇನ್ಮೇಲೆ ಮೀಟರ್ ಹಾಕ್ತಾರಂತೆ. ಎಷ್ಟು ನೀವು ಖರ್ಚು ಮಾಡ್ತೀರೋ ಅದ್ರ ತಕ್ಕಂಗೆ ಅದಕ್ಕೂ ಸಪ್ರೇಟ್ ಆಗಿ ಬಿಲ್ ಹಾಕ್ತಾರಂತೆ. ಇಷ್ಟು ದಿನ ಬಿಲ್ಲು ಹಾಕ್ತಾ ಇದ್ರು BWSSB ಅವರು. ಏನೊಂದು ಯಾರ ಹತ್ರ ಬೋರ್ ಇದೆಯೋ ಅಥವಾ ಬಾವಿ ಇದೆಯೋ ಅವ್ರಿಗೆ 50 ರೂಪಾಯಿ 100 ರೂಪಾಯಿ ಹಾಕ್ತಾ ಇದ್ರು. ಇನ್ಮೇಲೆ ಅದಕ್ಕೂ ಮೀಟರ್ ಇದೆಯಂತೆ. ಸೊ ರಿಜಿಸ್ಟ್ರೇಷನ್ಗಳಲ್ಲಿ ಅಪ್ಗ್ರೇಡ್ ಏನಪ್ಪಾ ಆಗಿದೆ ಅಂದಾಗ ಈ GPA ಮೂಲಕ ರಿಜಿಸ್ಟ್ರೇಷನ್ಗಳಾಗ್ತಾ ಇತ್ತು, ಅದನ್ನ ಈಗ ಸ್ಟಾಪ್ ಮಾಡ್ತಾ ಇದ್ದಾರೆ. ಅನ್ರಿಜಿಸ್ಟರ್ಡ್ GPAಗಳು ಯಾವುದೇ ಇದ್ರೂ ಇನ್ಮೇಲೆ ರಿಜಿಸ್ಟ್ರೇಷನ್ ಆಗಲ್ಲ. ಅದನ್ನ ರಿಜಿಸ್ಟರ್ಡ್ GPA ಮಾಡ್ಬಿಟ್ಟೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ರೂಲ್ಸ್ ತಂದಿದ್ದಾರೆ. ಇಷ್ಟು ದಿನ ರೂಲ್ಸ್ ನ ಜನಗಳು ಫಾಲೋ ಮಾಡ್ತಾ ಇದ್ರು ಅಥವಾ ಅಧಿಕಾರಿಗಳು ಫಾಲೋ ಮಾಡ್ತಾ ಇದ್ರು ನನಗೂ ಗೊತ್ತಾಗ್ತಾ ಇಲ್ಲ. ಬಟ್ ಈಗ ಅಧಿಕಾರಿಗಳು ಖಡಕ್ ಆಗಿ ಹೇಳ್ತಾ ಇದ್ದಾರೆ ರೂಲ್ಸ್ ನ ಫಾಲೋ ಮಾಡಿ ಅಂತ. ಇಷ್ಟು ದಿನ ಯಾಕೆ ಮಾಡ್ಲಿಲ್ಲ ಅಂತ ಅವ್ರಿಗೂ ಗೊತ್ತಿಲ್ಲ, ನಮ್ ನಾಗರಿಕರಿಗೂ ಗೊತ್ತಿಲ್ಲ. ಆದ್ರೆ ಈಗ ಹೊಸ ರೂಲ್ಸ್ ತಂದಿದ್ದಾರೆ. ಕೊನೆಯದಾಗ ಒಂದ್ ಮಾತು, ನಿಮ್ಮ ಅಧಿಕಾರ ಏನಪ್ಪಾ ಅದು ಅಂದಾಗ ಗಡಿ ನಿರ್ಣಯ ಆದ್ಮೇಲೆ ಈ ತರದೆಲ್ಲ ಬರ್ಲಿ, ನಾವ್ ಏನಪ್ಪಾ ಮಾಡ್ಬೇಕು ಅಂದಾಗ ಎಲೆಕ್ಷನ್ ಬರ್ತಾ ಇದೆ, ನಿಮ್ಮ ವಾರ್ಡಿನ ಕಾರ್ಪೊರೇಟರ್ನ ಕರೆಕ್ಟ್ ಆಗಿ ಸೆಲೆಕ್ಟ್ ಮಾಡುವ ಅರ್ಹತೆನ ನಾವು ತಗೊಬೇಕಾಗಿದೆ. ಇವಾಗ ರಾಮನಗರವರೆಗೂ GBA ಬರ್ತಾ ಇದೆ, ತುಮಕೂರವರೆಗೂ ತಗೊಂಡೋಗ್ತಾ ಇದ್ದಾರೆ. ಆಮೇಲೆ ಈಸ್ಟ್ ವೆಸ್ಟ್ ಅಲ್ಲೂ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗೆಲ್ಲ ಹೆಂಗ್ ಮಾಡ್ತಾರೆ ಅಂತ ಕೆಲವರು ಡೌಟ್ ಬರ್ಬೋದು. ಫಸ್ಟ್ BBMP ಲಿಮಿಟ್ಸ್ ಅಲ್ಲಿ ಗಡಿ ನಿರ್ಣಯ ಮಾಡ್ಕೊಂಡ್ಬಿಟ್ಟು ಎಲೆಕ್ಷನ್ ಆದ್ಮೇಲೆ 100% ಅದನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಯಾವ್ದನ್ನ? GBAನ. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೂ ನಾನು ತಿಳಿಸಿದ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ, ಅವೇರ್ನೆಸ್ ಬಂದಿರುತ್ತೆ. ನಮ್ಮ ಕರ್ತವ್ಯಗಳನ್ನ ನಾವು ತಿಳ್ಕೊಬೇಕು. ನಾಗರಿಕರ ಫೆಸಿಲಿಟಿಗಳು ಹಾಗೂ ಹಕ್ಕುಗಳು ಏನೇನು ಅನ್ನೋದನ್ನ ಇವಾಗನ ತಿಳ್ಕೊಳ್ಳಿ.